ಹಾಯ್ ಗಾಯ್ಸ್, ನಿಮಗಾಗಿ ನಾನು ಇವತ್ತು ಬೇಬಿಕಾರ್ನ್ ಚೀಸ್ ವೈಟ್ ಸಾಸ್ ಪಾಸ್ತಾನ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡಲು ಬಂದಿದ್ದೇನೆ. ಈಗ ಒಂದು ಬಾಣಲಿಗೆ ನೀರು ಬೇಬಿಕಾರ್ನ್ ಇರ್ತದಲ್ಲ ಹಾಕ್ಕೊಡೋಣ. ಅವರು ಒಂದು ಕುದಿ ಕುದಿಸಿರ್ತಾರೆ. ಈಗ ನಾವು ಒಂದು ಕುದಿನ ಕುದಿಸೋಣ, 5 ನಿಮಿಷ ಅದು ಮೆತ್ತಗಾಗೋ ಮಟ್ಟ ಕುದಿಸೋಣ. ಈಗ ಪಾಸ್ತಾ ಮಾಡೋಕ್ಕೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಹೆಚ್ಕೊಂಡಿರುವ ಬೆಳ್ಳುಳ್ಳಿ ಹಾಕೋಣ. 2 ಟೇಬಲ್ ಸ್ಪೂನ್ ಮೈದಾನಾದರೂ ಹಾಕ್ಕೊಳ್ರಿ, ಆರೆಲ್ಸ್ ಕಾರ್ನ್ಫ್ಲೋರ್ ಆದರೂ ಹಾಕ್ಕೊಳ್ರಿ. ನಮಗೆ ಇವಾಗ ಕ್ವಾಂಟಿಟಿ ಮೇಲೆ ಡಿಪೆಂಡ್. ಹಾಲು ಇವಾಗ ನೀವು ಜಾಸ್ತಿ ಮಾಡ್ತಿದ್ರ ಅಂದರೆ ಜಾಸ್ತಿ ಹಾಲು ಹಾಕ್ಕೊಳ್ರಿ, ಸ್ವಲ್ಪ ಮಾಡ್ತಿದ್ರ ಅಂದರೆ ಸ್ವಲ್ಪ ಹಾಕ್ಕೊಳ್ರಿ. ಹಾಲು ಹಾಕೊಂಡಿದ್ದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡಿರಿ, ಗಂಟಾಗ್ದಿರಂಗೆ. ಆಮೇಲೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಲೋ ಫ್ಲೇಮಲ್ಲಿದ್ದರೆ ತುಂಬ ಬೆಟರ್ ಅಡುಗೆ ಮಾಡೋ ಟೈಮಲ್ಲಿ. ಅದ್ರಾಗೂ ಪಾಸ್ತಾ ಮಾಡಕತ್ತೀವಿ, ಗಂಟು ಆಗಬಾರ್ದು ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ತಿರುಗಿಸೋಣ. ಆಮೇಲೆ ಅದಾದಮೇಲೆ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂತ ನಮಗೆ ಅನಿಸಿದ ಕೂಡಲೇ ನಾವು ಏನು ಕಾರ್ನ ಬಾಯ್ಲ್ ಮಾಡಿರ್ತೀವಲ್ಲ ಎಲ್ಲ ನೀರು ಬಗ್ಸ್ಕೊಂಡು ಇದಕ್ಕೆ ಹಾಕೋಣ. ಇವಾಗ ಚೀಸ್ ಹಾಕೋ ಟೈಮು. ಸ್ವಲ್ಪ ಕಲಸಿದ ಕೂಡಲೇ ನಾನು 3 ಲೇಯರ್ಸ್ ಆಫ್ ಚೀಸ್ ಹಾಕಿದ್ದೀನಿ. ನನಗೆ ಎಷ್ಟು ಜನಕ್ಕೆ ಬೇಕು, 4 ಮೆಂಬರ್ಸಿಗೆ ಬೇಕು. ಸೊ ನಾನು ಅದಕ್ಕೆ 3 ಲೇಯರ್ಸ್ ಹಾಕಿದ್ದೀನಿ. ನನಗೆ ಚೀಸ್ ಭಾಳ ಇಷ್ಟ ಆಗೋಲ್ಲ. ನಿಮಗೇನೋ ಚೀಸಿ ಫುಲ್ ಚೀಸ್ ಇರ್ಬೇಕಂದ್ರೆ ಸೊ ನೀವು 1-2-3 ಜಾಸ್ತಿ ಚೀಸ್ ಹಾಕೊಳ್ರಿ. ಚೀಸ್ ಹಾಕ್ಕೊಂಡು ಕಲಿಸ್ರಿ. ಇವಾಗ ನೋಡಿರಿ ಬಾಯ್ಲ್ ಆಗ್ತಿದೆ. ಕನ್ಸಿಸ್ಟೆಂಟ್ ನೀವು ನೋಡಕತ್ತಿರಲ್ಲ, ಈಗ ಚೆನ್ನಾಗಿ ಇದು ಪರ್ಫೆಕ್ಟ್ ಟೈಮ್ ಅಂತ ನಿಮ್ಗೆ ಅನಿಸಿದೆ. ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳ್ರಿ. ಅದಾದಮೇಲೆ ಲಾಸ್ಟಾಗಿ ಕೊರಿಯಂಡರ್ನ ಮಿಕ್ಸ್ ಮಾಡೋಣ. ಕೊರಿಯಂಡರ್ ಮಿಕ್ಸ್ ಮಾಡಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅನಿಸ್ತೈತಿ, ಕ್ರೀಮಿ ಅನಿಸ್ಲಿ ಅಂತ ನಾನು ಇನ್ನೂ ಸ್ವಲ್ಪ ಹೊತ್ತು ಗ್ಯಾಸಲ್ಲೇ ಬಿಟ್ಟೆ, ಆನಲ್ಲೇ ಸಣ್ಣದಾಗಿ ಫ್ಲೋ ಇಟ್ಟು. ಈಗ ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಎಷ್ಟು ರುಚಿ ಇದೆಯಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.